ಸಗಣಿ ನೀರು ಎರಡು ಮಿಕ್ಸ್ ಮಾಡಿ ಈ ರೀತಿ 3 ದಿನಕ್ಕೂ 4 ದಿನಕ್ಕೂ ಒಂದ್ಸರಿ ಈ ರೀತಿ ಮಾಡ್ತಾ ಇರಬೇಕು. ನೋಡಿ ನಿಮಗೆ ತೋರಿಸ್ತೀನಿ. ನೋಡಿ ಈಗ ಜಸ್ಟಿನ ಓಪನ್ ಆಗಿದೆ ಮೊಟ್ಟೆ. ಇವತ್ತು ಸಂಜೆ ನಾಳೆ ಸಂಜೆ ಅಷ್ಟೊತ್ತೆ ಫುಲ್ ಎಲ್ಲದು ಓಪನ್ ಆಗಿಬಿಟ್ಟು ಮರಿ ಈಚೆಗೆ ಬರುತ್ತೆ. ನಾವು ನ್ಯಾಚುರಲ್ ಆಗಿ ನಾಟಿ ಕೋಳಿ ಸಾಕ್ತಾ ಇದ್ದೀವಿ. ನಾವು ಏನಕ್ಕೆ ಸಾಕ್ತಾ ಇದ್ದೀವಿ ಅನ್ನೋದು ನಮ್ಮ ಉದ್ದೇಶ. ನಾವು 2 ಮಾತು ಹಂಚ್ಕೊತೀನಿ. ಏನಕ್ಕೆ ಅಂತಂದರೆ ನಾಟಿ ಕೋಳಿ ಸಂತತಿನೇ ಕಡಿಮೆ ಆಗಿದೆ. ರೈತರಿಗೆ ತುಂಬ ಅವಕಾಶ ಇದೆ, ಅದನ್ನು ಮಾಡಬೇಕು. ನಾಟಿ ಕೋಳಿಗೆ ಕ್ಯಾಲ್ಸಿಯಂ 40% ಇರುತ್ತೆ. ಬಿಸಿಲಲ್ಲಿ ಮೇದಿರುತ್ತೆ, ಹುಳ ಉಪ್ಟ ಗರ್ಕೆ ತಿನ್ಕೊಂಡು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ಫೀಡು ಸ್ಟಾರ್ಟರ್ ಏನು ತಿಂದಿರಲ್ಲ. ಆದರೆ ತುಂಬ ಕಡೆ ನಿಮ್ಗೆ ತಿಳಿದಿರೋ ಪ್ರಕಾರ ಲೇಯರ್ ಕೋಳಿ ಕೊಡ್ತಾರೆ. ನಿಮಗೂ ಗೊತ್ತು, ತುಂಬ ಜನಕ್ಕೂ ಗೊತ್ತು. ಅನುಮಾನ ಬಂದ್ಬಿಟ್ಟಿದೆ ಲೇಯರ್ ಕೋಳಿ ಏನಾದರೂ ಆದರೆ ಮೂಳೆ ಕಡಿತ ಪುಡಿ ಆಗುತ್ತೆ. ದವಡೆ ಪೀಸು, ರೆಕ್ಕೆ ಪೀಸು, ದಗ್ರಿ ಪೀಸು, ಬೆನ್ ಪೀಸು ಯಾವುದೇ ಆದರೂ ಸರಿ ಆರಾಮಾಗಿ ದವಡೆಗೆ ಹಾಕೊಂಡು ರೋಲ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಡಿಯೋ ವಿಶೇಷ ಏನಂದರೆ, ತುಮಕೂರು ಜಿಲ್ಲೆ ಸಿರಾ ತಾಲೂಕಿಂದ ನಮ್ಮ ಯೋಗೇಶ್ ಅವರು ನನಗೆ ಫೋನ್ ಮಾಡಿ ಅವರ ಮನದಾಳದ ಮಾತನ್ನೆಲ್ಲ ಹಂಚ್ಕೊಂಡಿದ್ದಾರೆ ನನ್ನ ಹತ್ರ. ಯಾವ ರೀತಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಎಲ್ಲ ಅವರಿಂದನೇ ನಿಮ್ಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಶಂಕರಣ್ಣರೇ, ನಿಮ್ಮ ವಿಡಿಯೋಸು ನಾನು ತುಂಬ ನೋಡಿದ್ದೀನಿ. ನಿಮಗೆ ನಾಟಿ ಕೋಳಿ ಕೊಡಬೇಕು ಅನ್ನೋದು ನನಗೆ ತುಂಬ ಆಸೆ ಆಗಿದೆ. ನೀವು ಯಾವ ರೀತಿ ಹೇಳಿದ್ದೀರಾ ಅದೇ ರೀತಿ ನಾನು ಸಾಕಿದ್ದೀನಿ. ನನ್ನ ಹೆಸರು ಯೋಗೇಶ್ ಅಂತ. ನಮ್ಮ ಊರು ಕೇರಂಗನಹಳ್ಳಿ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು. ನಾವು ನ್ಯಾಚುರಲ್ಲಾಗಿ ಕೋಳಿ ಸಾಕ್ತಾ ಇದ್ದೀವಿ. ನಾನು ಯಾವ ರೀತಿ ಸಾಕ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ನೋಡೋಣ ಬನ್ನಿ. ನೋಡಿ, ಇದು ಕಾವಿ ಕೂರಿಸಿದ್ದೀವಿ ಪುಟ್ಟಿನಲ್ಲಿ, ಬಿದಿರು ಪುಟ್ಟಿನಲ್ಲಿ. ಕೆಳಗಡೆ ತಂಗಟೆ ಸೊಪ್ಪು ಅಂತ ಹಾಕ್ಬಿಟ್ಟು ಆ ಸೊಪ್ಪಿನ ಮೇಲ್ಗಡೆ ಮೊಟ್ಟೆ ಇಟ್ಟಿದ್ದೀವಿ. ಮೊಟ್ಟೆ ಇಟ್ಬಿಟ್ಟು ಈ ರೀತಿ ಕಾವಿ ಕೂರಿಸ್ತೀವಿ. ಇವತ್ತಿನ ಕೂರಿಸಿದೆ ಇದು ಇದೊಂದು. ಇನ್ನೂ ಒಂದು ಕೋಳಿ ಇಲ್ಲಿ ಕಾವಿ ಕೂರಿಸಿದ್ದೀವಿ ನೋಡಿ. ಇದು ಪುಟ್ಟಿನಲ್ಲೇ. ಇದರಲ್ಲಿ ಮರಿ ಆಗಿದೆ ನೋಡಿ, ನಿಮಗೆ ತೋರಿಸ್ತೀನಿ. ನೋಡಿ ಈಗ ಜಸ್ಟಿನ ಓಪನ್ ಆಗಿದೆ ಮೊಟ್ಟೆ. ಇವತ್ತು ಸಂಜೆ ನಾಳೆ ಸಂಜೆ ಅಷ್ಟೊತ್ತೆ ಫುಲ್ ಎಲ್ಲದು ಓಪನ್ ಆಗಿಬಿಟ್ಟು ಮರಿ ಈಚೆಗೆ ಬರುತ್ತೆ. ನೋಡಿ ನ್ಯಾಚುರಲ್ಲಾಗಿ ಈ ರೀತಿ ನಾವು ಕಾವಿ ಕೂರಿಸೋದು. ನೋಡಿ, ಇದು 5 ದಿನದ ಮರಿ. ಇದು ಚಿಕ್ಕ ಶೆಡ್ಡು ನಾವು ಮಾಡಿರೋದು. ಇಲ್ಲೇ ನೈಟ್ ಟೈಮು ಇಲ್ಲಿ ಕುತ್ಕೊತಾವೆ. ಇಲ್ಲಿ ಕಡ್ಡಿ ಇಟ್ಟಿದ್ದೀವಿ ನೋಡಿ. ಕಡ್ಡಿ ಮೇಲ್ಗಡೆ ಎಲ್ಲ ಕುತ್ಕೊತಾವೆ. ಅಮ್ಮ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಅದು ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೋಡಿ, ಇದರಲ್ಲಿ ಸಗಣಿ ನೀರು 2 ಮಿಕ್ಸ್ ಮಾಡಿದ್ದೀವಿ. 2 ಮಿಕ್ಸ್ ಮಾಡಿ, ಸಗಣಿ ನೀರು 2 ಮಿಕ್ಸ್ ಮಾಡಿ ಈ ರೀತಿ 3 ದಿನಕ್ಕೂ 4 ದಿನಕ್ಕೂ ಒಂದ್ಸರಿ ಈ ರೀತಿ ಮಾಡ್ತಾ ಇರಬೇಕು. ಈ ರೀತಿ ಮಾಡ್ತಾ ಇದ್ದರೆ ಕ್ಲೀನ್ ಇರುತ್ತೆ, ವಾಸನೆ ಬರಲ್ಲ, ಕೋಳಿ ಏನು ಬೀಳಲ್ಲ, ನೀಟಾಗಿರುತ್ತೆ. ಇಷ್ಟೇ ನೋಡಿ ಶೆಡ್ಡು ನಮ್ಮದು. ತುಂಬ ಚಿಕ್ಕ ಶೆಡ್ಡಲ್ಲಿ ನಾವು ಶುರು ಮಾಡಿದ್ದು. ಫ್ರೆಂಡ್, ನ್ಯಾಚುರಲ್ ಆಗಿ ರಾಗಿ ಹಾಕ್ತಾ ಇದ್ದೀವಿ. ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಹಾಕ್ತೀವಿ, ಮುಸ್ಕಿನ ಜೋಳ ಹಾಕ್ತೀವಿ.
ನೋಡಿ ಸಂಜೆ ಆಯಿತು, ಎಲ್ಲ ಬಂದು ಕೂತಿದ್ದಾವೆ ಆ ಜಾಗಕ್ಕೆ. ಯಾವ ರೀತಿ ಕೂತಿದ್ದಾವೆ ಅಂತ ನೋಡಿ. ನೋಡಿ ಪಾಪ ಶಿರಾದಿಂದ ಬೆಳಗ್ಗೆ 6 ಗಂಟೆಗೆ ಹೊರಟಿದ್ದಾರೆ. ಈಗ ನಮ್ಮ ಹೋಟ್ಲ್ ಹತ್ರ ರೀಚ್ ಆಗಿದ್ದಾರೆ. ಜಾಲ್ ತುಂಬ್ಕೊ ಬಂದಿದ್ದಾರೆ. ಇದೇ ರೀತಿ ನಾಟಿ ಕೋಳಿನ ಎಲ್ಲ ತಗೊಂಬರೋದು. ಸರ್, ನಾವು ನ್ಯಾಚುರಲ್ ಆಗಿ ನಾಟಿ ಕೋಳಿ ಸಾಕ್ತಾ ಇದ್ದೀವಿ. ನಾವು ಏನಕ್ಕೆ ಸಾಕ್ತಾ ಇದ್ದೀವಿ ಅನ್ನೋದು ನಮ್ಮ ಉದ್ದೇಶ. ನಾವು 2 ಮಾತು ಹಂಚ್ಕೊತೀನಿ. ಏನಕ್ಕೆ ಅಂತಂದರೆ, ನಾಟಿ ಕೋಳಿ ಸಂತತಿನೇ ಕಡಿಮೆ ಆಗಿದೆ. ರೈತರಿಗೆ ತುಂಬ ಅವಕಾಶ ಇದೆ, ಅದನ್ನು ಮಾಡಬೇಕು. ನಾಟಿ ಕೋಳಿಯಿಂದ ಒಳ್ಳೆ ಬೆನಿಫಿಟ್ ಇದೆ. ಬೆನಿಫಿಟ್ ಇರೋದನ್ನ ರೈತರುಗಳು ಉಪಯೋಗಿಸ್ಕೊಂಡು ಒಳ್ಳೆ ಇನ್ಕಮ್ ತಗೋಬೋದು. ಒಳ್ಳೆ ಚೆನ್ನಾಗಿದೆ. ನಾಟಿ ಕೋಳಿ ಸಾಕಿದ್ರೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಶಂಕರಣ್ಣವ್ರಿಗೆ ನಾನು ನಾಟಿ ಕೋಳಿ ಸಾಕಿರೋದನ್ನ ವೀಡಿಯೋ ಕಳಿಸ್ಕೊಟ್ಟೆ. ಶಂಕರಣ್ಣವ್ರಿಗೆ ವೀಡಿಯೋ ಕಳಿಸಿದ್ದಾದ್ಮೇಲೆ ನೀವು ತೊಗೊಂಬನ್ನಿ ಅಂತ ಕೇಳಿದ್ರು. ನಮ್ಮ ಊರು ಯಾವ ಊರು ಅಂತ ಕೇಳಿದ್ರು. ನಮ್ಮದು ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು ಅಂತ ಹೇಳಿದ್ದಕ್ಕೆ, ನಿಮಗೆ ತುಂಬ ದೂರ ಆಗಲ್ವ ಅಂತ ಹೇಳಿದ್ರು. ಸರ್, ದೂರ ಆದರೂ ಪರವಾಗಿಲ್ಲ, ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಡಾಬಾದ ಹತ್ರ ಬರಬೇಕು, ನಾವು ಕೋಳಿ ನಿಮಗೆ ಕೊಡಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ನಾಟಿ ಕೋಳಿ ಇಲ್ಲಿಗೆ ತೊಗೊಂಬಂದಿದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಾಟಿ ಕೋಳಿ ಅಂದ್ರೇನು, ನಾಟಿ ಕೋಳಿನ ಯಾವ ರೀತಿ ಸಾಕಾಣಿಕೆ ಮಾಡಿದ್ರೆ ಒರಿಜಿನಲ್ ಇರುತ್ತೆ ಅಂತ. ನಾಟಿ ಕೋಳಿಲಿ ಆ ಮಹಿಮೆನೇ ಬೇರೆ, ನಾಟಿ ಕೋಳಿ ಆ ಸೊಗಡೆ ಬೇರೆ. ನಾಟಿ ಕೋಳಿ ತಿನ್ನೋರಿಗೆ ಮಾತ್ರ ಆ ರುಚಿ ಗೊತ್ತಿರ್ತದೆ. ಹಾಗಾಗಿ ಈಗ ನಮ್ಮ ಯೋಗೇಶ್ ಅವರು ಬಂದಿದ್ದಾರೆ. ಹೇಗಿದೆ ಕೋಳಿ ನೋಡ್ಬಿಟ್ಟು ತೂಕ ಹಾಕ್ಕೊಂಡು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಪುಟಾಸ್ ಕೇಳ್ತಾ ಬರ ಇಲ್ಲಿ. ಸೌಂಡು ನಾಟಿ ಕೋಳಿ. ಸ್ವಲ್ಪ ಯಾಮಾರು ಬಿಟ್ರೆ ಕರ್ಸ್ಬಿಡ್ತಾವೆ ಇದ್ರಲ್ಲಿ. ಮೊಟ್ಟೆ ಇಟ್ಟಿದೆ. ಯಾವುದೋ ಒಂದು ಮೊಟ್ಟೆ ಬಂದಿದೆ. ನೋಡಿ, ಇದು ಒರಿಜಿನಲ್ ನಾಟಿ. ಬೆಳಗಿದೆ ಅನ್ಬಿಟ್ಟು ಡೌಟ್ ಪಡಬಾರ್ದು. ಒರಿಜಿನಲ್ ನಾಟಿಗೂ ಬಿಳೆ ಕಲರ್ ಬರುತ್ತೆ. ಆಡಪ್ಪ. ಅಡೆಯ. ಬಡ್ಕೊಳಪ್ಪ. ಇನ್ನ ತೂಕ ಆಯ್ತಾ? ಎತ್ಕೊಳಪ್ಪ. ಮುದ್ದೆ ತಿಂದ ಅಭ್ಯಾಸ ಇದೆ ಸರ್? ಹ್ಞೂ ಸರ್. ಯಾಕೆ ಮುದ್ದೆ ಹಿಂಗ್ ಮುರಿತಾ ಇದ್ದೀರ? ಮುದ್ದೆ ಯಾಕೆ ಹಿಂಗ್ ಮುರಿದ? ನಂದು ಅಭ್ಯಾಸ ಹಂಗೆ. ಹಂಗಲ್ಲ ಮುರಿಯೋದು. ಈ ಬೆಟ್ಟಲ್ಲಿ ಬರಬೇಕು. ಆ ಬೆಟ್ಟಲ್ಲಿ ಹೋಗ್ಬೇಕು, ರೋಲ್ ಮಾಡಿ ಮಾತ್ರೆ ತರ ಮಾಡ್ತಿದ್ರೆ ಮಜಾ. ಎಸ್. ಆಮೇಲೆ ಏನು ನಮ್ಗೆ ಹೇಳ್ಕೊಡ್ತಾರೆ ಅನ್ಬಾರ್ದು. ಇಲ್ಲ, ನಾವು ಬೆಳಗ್ಗೆ ಎದ್ದ ಫಸ್ಟ್ ನಮ್ದು ಟಿಫನ್ಗೆ ನಾವು ಉಪ್ಪಿಟ್ಟು ಚಿತ್ರಾನ್ನ ತಿನ್ನಲ್ಲ. ನಾವು ಮುದ್ದೆನೆ ತಿನ್ನೋದು ಡೈಲಿ. ಮುದ್ದೆಗೂ ಗೌರವ. ನಮ್ಮ ನುಂಗಕ್ಕೂ ಇನ್ನ ಈಜಿ ಆಗೋದು. ಅದೇನಾಗುತ್ತೆ ಅಂದ್ರೆ ಬಾಯಲ್ಲಿ ಸಿಗಾಕೋತದೆ. ನೀವು ತಿಂದಲ್ಲ ಫಸ್ಟ್ ಆ ಥರ. ಎಷ್ಟು ಗಂಟೆಗೆ ಬಂದ್ರಿ ಬೆಳಗ್ಗೆ? ಶಿರಾ ಎಷ್ಟು ಗಂಟೆಗೆ ಇದ್ರಿ? ಬೆಳಗ್ಗೆ 6 ಗಂಟೆಗೆ ಬಿಟ್ಟೆ ಮನೆ. 6 ಗಂಟೆಗೆ ಬಿಟ್ಟೆ. 10 ಕಾಲಿಗೆ ಇಲ್ಲಿಗೆ ಬಂದೆ. 4 ಅವರ್ ಜರ್ನಿ. ನೆಕ್ಸ್ಟ್ ಎಷ್ಟು ಕೋಳಿ ಕೊಡ್ತೀರಾ ಸರ್? ನೆಕ್ಸ್ಟ್ ಒಂದು 50 ಕೋಳಿ ತಗೊಂಡ್ಬರ್ತೀನಿ. ಅದಾದ್ಮೇಲೆ ಎಷ್ಟು ಕೊಡ್ತೀರಾ? ಅದಾದ್ಮೇಲೆ ಒಂದು 100-150 ಕೊಡ್ಬೋದು. ಅದಾದ್ಮೇಲೆ ಎಷ್ಟು ಕೊಡ್ತೀರಾ? ಅದಾದ್ಮೇಲೆ ಒಂದು 300-400 ಕೋಳಿ. ಆ ಕೆಲಸ ಮಾತ್ರ ಮಾಡ್ಬೇಡಿ. ಯಾಕೆ ಗೊತ್ತಾ? ನಾಟಿ ಕೋಳಿ ಅಂದ್ರೆ ಜಾಸ್ತಿ ಮಾಡ್ಕೊಂಡ್ರೆ ಫ್ರೀ ರೇಂಜ್ಗೆ ಊಟ ಸಿಗಲ್ಲ ನಮ್ಗೆ. ತೋಟದಲ್ಲಿ ಹುಳ ಹೋಗ್ತೆ ಗಕ್ಕೆ ಸಿಗಲ್ಲ. ಕಮ್ಮಿನೇ ಸಾಕ್ಬೇಕು. ಜಾಸ್ತಿ ದಪ್ಪ ಆದಾಗ ಮಾರ್ಕೊಂಡ್ರೆ ಬೆನಿಫಿಟ್. ಇದು ಅನುಕೂಲ. ಒರಿಜಿನಾಲಿಟಿ ತುಂಬಾ ಕಾಪಾಡ್ಕೋಬಹುದು. ಜಾಸ್ತಿ ಮೇವು ಕೊಡಕ್ ಹೋದಾಗ ಒರಿಜಿನಾಲಿಟಿ ಹಾಳು ಮಾಡ್ಕೊಳ್ಳೋ ಮೇಂಟ್ ಬಂದ್ಬಿಡ್ತದೆ. ಕಮ್ಮಿ ಇದ್ದಾಗ ನಮ್ಗೆ ಖರ್ಚು ಬರಲ್ಲ. ಅವಾಗ ರೈತರಿಗೆ ಒಂದು ಬೆನಿಫಿಟ್ ಅಂದ್ರೆ ಕೋಳಿ ಕಮ್ಮಿ ಇರಬೇಕು, ಮಾರಾಟ ಮಾಡ್ಬೇಕು. ದಪ್ಪ ಆದ್ಮೇಲೆ ದಪ್ಪ ಆದ್ಮೇಲೆ ಮಾರಾಟ ಮಾಡ್ಬೇಕು. ಅದು ಬೆನಿಫಿಟ್ ರೈತರಿಗೆ. ಹೌದೌದು, ಕರೆಕ್ಟ್. ಹೆಂಗಿದೆ ಸಾಂಬಾರು? ಚೆನ್ನಾಗಿದೆ ಸರ್. ನಾಟಿ ಕೋಳಿ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ನಾಟಿ ಕೋಳಿ ಮೂಳೆ ಯಾವುದೇ ಕಾರಣಕ್ಕೂ ಕೆಡಿದ್ರು ಕುಡಿ ಆಗಲ್ಲ ಅಂತ. ನೀವೊಂದ್ಸರಿ ಚೆಕ್ ಮಾಡಿ ನೋಡಿ. ಮನೇಲಿ ಮಾಡ್ಕೊಂಡು ತಿಂತಿರಲ್ಲ? ಮನೇಲಿ ನಾವು 15 ತಿಂಗಳಿಗೆ ಒಂದ್ಸರಿ ಮಾಡ್ತೀವಿ. ನಮ್ಮನೆ ಕೋಳಿ ನಾವು ಫಾರಂ ಕೋಳಿ, ಬಾಯ್ಲರ್ ಕೋಳಿ, ನಾಟಿ ಕೋಳಿ ಸಾಕ್ತಾನಿಂದ ನಾವು ಒಂದಿನೂ ತಗೊಂಬಂದಿಲ್ಲ. ಸೂಪರ್. ಬಾಯ್ಲರ್ ಕೋಳಿ ಆಗಲಿ, ಫಾರಂ ಕೋಳಿ ಆಗಲಿ, ಪ್ಯೂರ್ ನಾಟಿನೇ ಕೊಯ್ಯೋದು. ಮೂಳೆ ಕಡ್ದು ನೋಡಿ ತಿನ್ಬಿಟ್ಟು ನೋಡೋಣ. ನೀವು ಕಡಿತೀರ ನೋಡೋಣ. ನಮ್ಮ ಹಳ್ಳಿಯವರಲ್ವಾ? ನಾವು ಕಡ್ದಿದೀವಿ. ತುಂಬಾ ಗಟ್ಟಿ ಅಂತ ಗೊತ್ತು.
ಆದ್ರೆ ಜನಗಳಿಗೆ ಅರ್ಥ ಅದು ಏನ್ರೆ ತುಂಬಾ ಗಟ್ಟಿ ಅಂತ ಬರಲ್ಲ, ಏಜ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಹಾ, ಎಳೆ ಕೋಳಿ ಪಚ್ಚೆ ಎಳೆ ಕೋಳಿ ಆಗುತ್ತೆ, ಸ್ವಲ್ಪ ಕಚ್ಚೆ ಕ್ರಾಕ್ ಬಿಡುತ್ತೆ, ಜಾಸ್ತಿ ಬರುತ್ತೆ, ಮೂಳೆ ಕಡೆ ಮೂಳೆ ಕಡೆ ಇದು ಚೆಕ್ ಮಾಡಿ ನೋಡೋಣ ಏನ್ ಅನ್ಸುತ್ತೆ ನಿಮಗೆ. ಏನಾಯ್ತು? ಪಚ್ಚೆ ಆಯ್ತು. ಪಚ್ಚೆ ಆಯ್ತು. ಉಲ್ಟಾ ತಿರುಗಿಸಿ, ಅದು ಮೂಳೆ ಉಲ್ಟಾ ತಿರುಗಿಸಿ, ಇಲ್ಲಿ ಇಟ್ಕೊಡಿ ಮೂಳೆ ಆ ರೀತಿ. ಈಗ ಅಲ್ಲಿ ಕಡೀರಿ, ತೆಗೀರಿ. ಏನಾಯ್ತು? ಯಾವುದೇ ಕಾರಣಕ್ಕೂ ಕಡಿತ ಪುಡಿ ಆಗಿಲ್ಲ. ಪುಡಿ ಏನಾದ್ರು ಆಯ್ತು ಅಂದ್ರೆ ಪಕ್ಕಾ ಲೇಯರ್ ಮಟೆ ಕೋಳಿ. 120 ರೂಪಾಯಿ ಕೋಳಿ ಹಾಕ್ಬಿಟ್ಟು ನಾಟಿ ಕೋಳಿ ಅಂತ ಕೊಡ್ತಾ ಇದ್ದಾರೆ ತುಂಬಾ ಜನ. ಇದನ್ನ ನಮ್ಮ ತಿನ್ನೋರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೋಡಿ ಎಷ್ಟು ಎಷ್ಟು ಇದೆ. ಇದನ್ನ ದವಡೆಗೆ ಹಾಕೊಂಡು ರೋಲ್ ಮಾಡಕ್ಕಲ್ಲ ನೋಡಿ. ಒಳಗಡೆ ಬ್ಲಡ್ ಇದೆ ನೋಡಿ, ಒಳಗಡೆ ಬ್ಲಡ್ ಇದೆ ನೋಡಿ. ಇದು ತಿನ್ಬೇಕು, ತುಂಬಾ ಒಳ್ಳೇದು. ತುಂಬಾ ಲೇಯರ್ ಕೋಳಿ ಆದ್ರೆ ಬ್ಲಡ್ ಎಲ್ಲ ರಸ ಇರಲ್ಲ, ಅದ್ರಲ್ಲಿ ಏನು ಇರಲ್ಲ, ಟೊಳ್ಳಿರುತ್ತೆ. ನಮ್ಮ ವಿಡಿಯೋಗಳಲ್ಲಿ ತುಂಬಾ ಜನ ಮೂಳೆ ಎಲ್ಲ ರೋಲ್ ಮಾಡಬಹುದು. ನಮ್ಮ ವಿಡಿಯೋಗಳಲ್ಲಿ ಮೂಳೆ ಬಗ್ಗೆ ಹೇಳ್ತಾ ಇರ್ತೀನಿ. ಎಷ್ಟೋ ಜನ ಬೈಕೋತಾರೆ. ಯಾರು ಬೈಕೋತಾರೆ ಅಂತೀರಾ? ಮೋಸ ಮಾಡೋರು, ಹುರ್ಕೊಳ್ಳೋರು, ಬೈಕೊಳ್ಳೋರು. ರಿಯಾಲಿಟಿ ಗೊತ್ತಿರೋರು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ತಾರೆ. ಕರೆಕ್ಟ್. ಊಟ ಮಾಡಿ ರೈಸ್ ಕಳಿಸ್ತೀನಿ. ನೋಡಿದ್ರಲ್ಲ, ನಮ್ಮ ಯೋಗೇಶ್ವರ್ ಮೂಳೆ ಕಡಿದ್ರು, ಯಾವುದೇ ಕಾರಣಕ್ಕೂ ಪುಡಿ ಆಗಲಿಲ್ಲ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನೀವೆಲ್ಲೇ ಊಟ ಮಾಡಿ ನಾಟಿ ಕೋಳಿನ ದಯವಿಟ್ಟು ಮೂಳೆ ಕಡಿಯೋದು ಮಾತ್ರ ಮರಿಬೇಡಿ. ಯಾಕೆ ಅಂದರೆ ಮೂಳೆಯಲ್ಲೇ ಇರೋದು ಕಂಡುಹಿಡಿಯೋದು. ಮಟನಲ್ಲೂ ಕಂಡುಹಿಡಿಬೋದು, ಆದರೆ ಮಟನಲ್ಲಿ ಕಂಡುಹಿಡಿಯೋಕೆ ಮೂಳೆಯಲ್ಲಿ ಕಂಡುಹಿಡಿಬೋದು. ನಾಟಿ ಕೋಳಿಗೆ ಕ್ಯಾಲ್ಸಿಯಮ್ 40% ಇರುತ್ತೆ, ಬಿಸಿಲಲ್ಲಿ ಮೇದಿರುತ್ತೆ, ಹುಳ ಉಪ್ಟ ಗರ್ಕೆ ತಿನ್ಕೊಂಡು ನ್ಯಾಚುರಲ್ ಆಗಿ ಬೆಳೆದಿರುತ್ತೆ. ಫೀಡು ಸ್ಟಾರ್ಟರ್ ಏನು ತಿಂದಿರಲ್ಲ. ಆದರೆ ತುಂಬ ಕಡೆ ನಿಮ್ಗೆ ತಿಳಿದಿರೋ ಪ್ರಕಾರ ಲೇಯರ್ ಕೋಳಿ ಕೊಡ್ತಾರೆ. ನಿಮಗೂ ಗೊತ್ತು, ತುಂಬ ಜನಕ್ಕೂ ಗೊತ್ತು, ಅನುಮಾನ ಬಂದ್ಬಿಟ್ಟಿದೆ ಲೇಯರ್ ಕೋಳಿ ಏನಾದರೂ ಆದರೆ ಮೂಳೆ ಕಡಿತ ಪುಡಿ ಆಗುತ್ತೆ. ದವಡೆ ಪೀಸು, ರೆಕ್ಕೆ ಪೀಸು, ದಗ್ರಿ ಪೀಸು, ಬೆನ್ ಪೀಸು ಯಾವುದೇ ಆದರೂ ಸರಿ ಆರಾಮಾಗಿ ದವಡೆಗೆ ಹಾಕೊಂಡು ರೋಲ್ ಮಾಡ್ಬೋದು. ಇದು ರಿಯಾಲಿಟಿ. ಯಾಕೆ ಅಂದರೆ ಅದು 1 ವರ್ಷ ಆ್ಯಂಟಿಬಯೋಟಿಕ್ ಮೆಡಿಸಿನ್ ತಿಂದಿರುತ್ತೆ, ಕ್ಯಾಲ್ಸಿಯಂ ಬರೀ 5% ಇರುತ್ತೆ. ದಯವಿಟ್ಟು ಈ ವಿಚಾರದಲ್ಲಿ ಯಾರು ಬೇಸರ ಮಾಡ್ಕೋಬೇಡಿ. ಯಾಕೆಂದರೆ ಈ ರಿಯಾಲಿಟಿ ತಿಳಿಸ್ಲೇಬೇಕು, ನನ್ನ ರಿಯಾಲಿಟಿನ ಹೇಳ್ಕೊಳ್ಳೇಬೇಕು. ಯಾಕೆಂದರೆ ತುಂಬ ಜನ ಹಾಲೋ ಪಾಲೋಗಳ ಮಾತು ತುಂಬ ಜನ ಮಾತಾಡ್ತಾರೆ, ಯಾರು ತಿನ್ನಕ್ಕೆ ಆಗದೆ ಇರೋರು. ಅರ್ಥ ಆಯ್ತಾ? ಈಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ರೈತರು ಎಷ್ಟೇ ನಾಟಿ ಕೋಳಿ ಸಾಕಿದ್ರು ನಾನು ತಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ. ಜಾಸ್ತಿ ಕೋಳಿ ಇದ್ದರೆ 100-150 ಕಿಲೋಮೀಟರ್ ಡಿಫ್ರೆನ್ಸ್ ಇದ್ದರೆ ನಾನೇ ಬರ್ತೀನಿ. ಇಲ್ಲಾಂದರೆ ನೀವೇ ತಂದುಕೊಡ್ಬೇಕಾದ್ರೆ ನೀವು ಯಾವ ರೀತಿ ಸಾಕಿದ್ದೀರ ಎಲ್ಲ ಇದೇ ರೀತಿ ವಿಡಿಯೋ ಮಾಡಿ ತೋರಿಸ್ಬೇಕಾಗುತ್ತೆ. ನಮ್ಮದು ಎಷ್ಟೇ ಕೋಳಿ ಇವರು ನಾನು ತಗೋತೀನಿ. ಯಾಕೆ ಅಂದರೆ ನಮ್ಮದು 2 ಹೋಟ್ಲಿದೆ. ರಾಮನಗರದಲ್ಲಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಢಾಬಾ ರಾಮನಗರದಲ್ಲಿದೆ. ಬೆಂಗಳೂರು ತಾವರೆಕೆರೆ ಮಾಗಡಿ ರೋಡ್ ತಾವರೆಕೆರೆ ಪಕ್ಕ ವನಗನಟ್ಟಿಲಿ ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಗಾರ್ಡನ್ ಅಂತ ಮಾಡಿದ್ದೀವಿ. ಹಾಗಾಗಿ ಇನ್ನೂ ಜಾಸ್ತಿ ಕೋಳಿ ಆದರೆ ಇನ್ನೊಂದು ಬ್ರಾಂಚ್ ಮಾಡ್ತೀನಿ. ಹಾಗಾಗಿ ನಮ್ಮ ರೈತರಿಗೆ ಯಾವುದೇ ಕಾರಣಕ್ಕೂ ನಾನು ನಿರಾಸೆ ಮಾಡಲ್ಲ. ನೀವೆಷ್ಟೇ ಸಾಕಿರೋ ನಾನು ತಗೋತೀನಿ ಹೇಳ್ತಾ ಈ ವಿಡಿಯೋಗೆ ನಮ್ಮ ರೈತ ಬಾಂಧವರಿಗೆ, ನಾಟಿ ಕೋಳಿ ಭೋಜನ ಪ್ರಿಯರಿಗೆ ತಲುಪುವ ತನಕ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ನಮ್ಮ ಹೋಟ್ಲು ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಎಲ್ಲರಿಗೂ ನಮಸ್ಕಾರ.